ಓಂ ನಮಃ ಶಿವಾಯ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಬ್ರಹ್ಮರಥ ಸೇವೆ. ಈ ಬ್ರಹ್ಮರಥ ಅಂತ ಹೇಳಿದ್ರೆ ಬ್ರಹ್ಮ ಅಂದ್ರೆ ದೊಡ್ಡದು, ಅಂತಹ ಬೃಹತ್ ಆಗಿರ್ತಕ್ಕಂತಹ ರಥವೇ ಬ್ರಹ್ಮರಥ. ಆ ಬ್ರಹ್ಮರಥದಲ್ಲಿ ಅಷ್ಟವಸುಗಳು, ಆದಿತ್ಯಾದಿ ನವಗ್ರಹರು, 4 ದ್ವಾರದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಎಂಬಂಥ ವೇದಗಳು, ಹಾಗೆ ಋಷಿ ಮುನಿಗಳು, ಸಪ್ತ ಋಷಿಗಳು, ಹಾಗೆ ನಾವು ಆದಿತ್ಯಾದಿ ನವಗ್ರಹರು, ಅದೇ ರೀತಿಯಾಗಿ ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರತಿ ಚ ಬಲ್ಗು, ಸರಯು, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲಾ, ಪ್ರಯಾಗ, ವಿನತ, ನೇತ್ರಾವತಿ ಇತ್ಯಾದಯ ನದ್ಯ ಶ್ರೀಹರಿಪಾದ ಪಂಕಜ ಕುರುವಂತು ನೋ ಮಂಗಲ. ಎಲ್ಲ ಗಂಗಾ ನದಿಯಾದಿ ಸಕಲ ನದಿಗಳ ತೀರ್ಥಗಳ ಸಂಗಮ, ಅದಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು ಅದರಲ್ಲಿ ವಾಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಅಂತ ಬ್ರಹ್ಮರಥದ ಸೇವೆಯನ್ನು ನೋಡಿದ್ರೆ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ರಥದಲ್ಲಿರ್ತಕ್ಕಂಥ ಬ್ರಹ್ಮದೇವರನ್ನು ಕಂಡ್ರೆ ನಮಗೆ ಪುನರ್ಜನ್ಮ ಇಲ್ಲ, ಸಾಕ್ಷಾತ್ ಪರಮಾತ್ಮನು ನಮಗೆ ಮುಂದಕ್ಕೆ ಮೋಕ್ಷವನ್ನು ಕರುಣಿಸ್ತಾನೆ. ಅಂತಹ ಬ್ರಹ್ಮರಥ ಸೇವೆಯನ್ನು ಮಾಡಿದ್ರೆ ಎಲ್ಲ ದೋಷಗಳೆಲ್ಲ ಪರಿಹಾರ ಆಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬಂತ ಚತುರ್ವಿಧ ಫಲ ಪುಣ್ಯಗಳು ಪ್ರಾಪ್ತಿ ಆಗ್ತವೆ. ಅದೇ ರೀತಿಯಾಗಿ ಬ್ರಹ್ಮರಥವರನ್ನು ಎಳೆಯುವುದು ಅಂತ ಹೇಳಿದ್ರೆ ವಾಸುಕಿ, ಹಗ್ಗ, ವಾಸುಕಿ ಅಂತಹ ನಾಗದೇವರ ಸಾನ್ನಿಧ್ಯ ಇದೆ. ಆದ್ದರಿಂದ ಬ್ರಹ್ಮರಥವನ್ನು ಎಳೆಯುವಾಗ ಶುದ್ಧದಲ್ಲಿರ್ಬೇಕು. ಯಾರೂ ಕೂಡ ಚಪ್ಪಲಿಯನ್ನು ಧರಿಸಬಾರದು, ದೇಹ ಶುದ್ಧಿಯಾಗಿರ್ಬೇಕು, ಮಧು ಮಾಂಸಾದಿಗಳನ್ನು ತ್ಯಜಿಸಿರ್ಬೇಕು. ಇಂತಹ ಶುದ್ಧವಾಗಿ ಆ ಬ್ರಹ್ಮರಥವನ್ನು ಎಳೆದ್ರೆ ಅದರ ಸತ್ಫಲವನ್ನು ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಅಂತಹ ವಿಶೇಷವಾಗಿ ಪ್ರತಿ ವರ್ಷ ಏಪ್ರಿಲ್ 17ನೇ ತಾರೀಕಿಗೆ ಆಗತಕ್ಕಂಥ ಬ್ರಹ್ಮರಥ ಸೇವೆ ಊರು, ಪರವೂರು, ರಾಜ್ಯ, ಪರ ರಾಜ್ಯದಿಂದ ಎಲ್ಲರೂ ಬಂದು ಈ ಸೇವೆ ಆ ಬ್ರಹ್ಮರಥದಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನು ಕಂಡು ಸಫಲರಾಗಿ ಮನಸ್ಸು ಭೀಷ್ಟವನ್ನು ಆ ದೇವರಲ್ಲಿ ಕೇಳಿಕೊಂಡು ಕೃತಕೃತ್ಯರಾಗ್ತಾರೆ. ಈ ವರ್ಷವೂ ಕೂಡ ಪ್ರಾತಃ ಕಾಲದಲ್ಲಿ ಪ್ರಾರಂಭ ಮಾಡಿಕೊಂಡು ಆ ಮಹಾಲಿಂಗೇಶ್ವರನನ್ನು ಸಂತೋಷಗೊಳಿಸಿ ಮಧ್ಯಾಹ್ನ ಕಾಲದಲ್ಲಿ ಬೃಹತ್ ಅನ್ನ ಸಂತರ್ಪಣೆ, ಸಂಧ್ಯಾ ಕಾಲದಲ್ಲಿ ಬ್ರಹ್ಮರಥೋತ್ಸವ ಸೇವೆ, ಎಲ್ಲರೂ ಈ ಕಾರ್ಯಕ್ಕೆ ಬಂದು ಆ ಬ್ರಹ್ಮರಥದಲ್ಲಿರ್ತಕ್ಕಂಥ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಪ್ರಧಾನ ಅರ್ಚಕರಾಗ್ತಕ್ಕಂಥ ವಸಂತ ಕಿದ್ಲಾಯರ್ ಮಾಡ್ತಕ್ಕಂಥ ಪ್ರಾರ್ಥನೆ.